ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅರ್ಜಿ ಯಾರೆಲ್ಲ ಸಲ್ಲಿಸಿದರೋ ಗೃಹಲಕ್ಷ್ಮಿ ಯೋಜನೆಗೆ ಅವರಲ್ಲಿ 1 ರಿಂದ 18 ಕಂತುಗಳಲ್ಲಿ ಯಾವುದೋ ಒಂದು ಕಂತು ನಿಮಗೆ ಬಂದಿಲ್ವಾ, ಅಥವಾ ಒಂದೆರಡು ಕಂತು ಬಂದಿದೆ, ಅಥವಾ 10 ಕಂತು ಬಂದಿದೆ, ಅಥವಾ 15 ಕಂತು ಬಂದು ಅದರ ನಂತರ ಇನ್ನು ಉಳಿಕಿರೋ ಕಂತು ಬರ್ತಾ ಇಲ್ಲ ಅಂದಾಗ ನಿಮ್ಗೆ ಇಲ್ಲಿ ಒಂದು ಕ್ವಶನ್ ಹುಟ್ಟಿರುತ್ತೆ, ಯಾಕೆ ಹಣ ಬಂದಿಲ್ಲ ಅಂತ ಅನ್ನೋದಕ್ಕೆ. ಈ ಒಂದು ಹಣ ಬಂದಿಲ್ಲ ಅನ್ನೋದಕ್ಕೆ 20 ಕಂಡೀಷನ್ಗಳಿದಾವೆ. ಸೊ ಈ ಒಂದು 20 ಕಂಡೀಷನ್ಗಳಲ್ಲಿ ನಿಮ್ಗೆ ಹಣ ಬರ್ದೇ ಇರೋಕೆ ಯಾವ್ದಾದ್ರು ಒಂದು ರೀಸನ್ ಇದ್ರೂ ಸಾಕು, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಹಣ ಬರ್ದೇ ಇರೋದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಇರುತ್ತೆ. ಈ ಒಂದು ಕಂಡೀಷನ್ ಗಳನ್ನ ನೀವು ಫಾಲೋ ಮಾಡಿ ಒಂದೊಂದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಲೆಂದಿ ಆದ್ರೂ ಆಗಬಹುದು, ಯಾಕೆಂತಂದ್ರೆ ನನ್ನ ಒಂದು ವೀಕ್ಷಕರಿಗೆ ನಾನು ಇಲ್ಲಿ ಸರಿಯಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲ ಅಂದ್ರೆ ನಿಮ್ಗೆ ಹಣ ಬರೋದಿಲ್ಲ. ಸೊ ಇವಾಗ ನಾನು ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಬರ್ದೇ ಇರೋಕೆ ಕಾರಣ ಏನು ಅಂತ ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ತಮಗೆ ಒಂದು ಸಣ್ಣ ರಿಕ್ವೆಸ್ಟ್, ನಾವು ನಿಮ್ಮಿಂದ ಬಯಸೋದು ಒಂದು ಸಬ್ಸ್ಕ್ರಿಪ್ಷನ್ ಮಾತ್ರ. ಸೊ ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಸಪೋರ್ಟ್ ಅನ್ನ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ಇವಾಗ ನೋಡಿ ವೀಕ್ಷಕರೇ, ಒಂದೊಂದಾಗಿ ನಾನು ನಿಮ್ಗೆ 20 ಕಂಡೀಷನ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ, ನಿಮ್ಮ ಒಂದು ರೇಷನ್ ಕಾರ್ಡು ಅದು ಯಾವುದೇ ಇರಲಿ, APL ಇರಲಿ, BPL ಇರಲಿ, ಅಂತ್ಯೋದಯ ಇರಲಿ, ಯಾವುದೇ ಕಾರ್ಡ್ ಇರಲಿ, ನಿಮ್ಮ ಒಂದು ರೇಷನ್ ಕಾರ್ಡು ಆಕ್ಟಿವ್ ಸ್ಟೇಟಸ್ ಇರಬೇಕು, ಸರಿನಾ? ಆಕ್ಟಿವ್ ಆಗಿರ್ಬೇಕು. ನಂತರ ನೀವು ಇಂಡಿಯನ್ಸ್ ಆಗಿರ್ಬೇಕು, ಕರ್ನಾಟಕದವರಾಗಿರ್ಬೇಕು, ಸರಿನಾ? ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಕ್ಯಾಂಡಿಡೇಟ್ ಗಳ ಹೆಸರು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಶೋ ಆಗ್ತಾ ಇದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂತಂದ್ರೆ ಈ EKYC ಅನ್ನೋದು ಎಸ್ ಅಂತ ಇರಬೇಕು, ಸರಿನಾ? ಇದು ಮೊದಲನೇ ಕಂಡೀಷನ್. ಇಷ್ಟು ಈ 3 ಕಂಡೀಷನ್ಗಳು ಈ ಒಂದು ಫಸ್ಟ್ನೇ ಕಂಡೀಷನ್ ಅಲ್ಲಿ ಪಾಸ್ ಆಗಿರ್ಬೇಕು. ಸೊ ಎಲ್ಲ ಸರಿಯಾಗಿರ್ಬೇಕು. ಎರಡನೇದಾಗಿ, ನಿಮ್ಮ ಒಂದು ರೇಷನ್ ಕಾರ್ಡು ಯಾವುದೂ ಕಾರಣಕ್ಕೂ ಕ್ಯಾನ್ಸಲ್ ಅಂತ ಇರಬಾರ್ದು, ಕ್ಯಾನ್ಸಲ್ ಅಥವಾ ಸಸ್ಪೆಂಡೆಡ್ ಲಿಸ್ಟ್ ಅಲ್ಲಿ ಬಂದಿರಬಾರ್ದು. ಸೊ ಇದನ್ನ ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಗೊತ್ತಿಲ್ಲ ಅಂತಂದ್ರೆ ನಾನು ನಿಮ್ಗೆ ಡೆಡಿಕೇಟೆಡ್ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಪ್ರೊಸೆಸ್ ಅನ್ನ ತಿಳಿಸ್ಕೊಳ್ಳಿಕ್ ಆಗೋದಿಲ್ಲ, ಬಹಳ ಲೆಂದಿ ಆಗುತ್ತೆ. ಸೊ ಹಾಗಾಗಿ ನೀವು ಮೊದಲು ನಿಮ್ಗೆ ಗೊತ್ತಿದ್ರೆ ನೀವೇ ಚೆಕ್ ಮಾಡ್ಕೋಬಹುದು, ಆಹಾರ ಇಲಾಖೆಯ ಒಂದು ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು. ಸೊ ಇಲ್ಲಿ ಕ್ಯಾನ್ಸಲ್ ಮತ್ತೆ ಸಸ್ಪೆಂಡೆಡ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ಡಿಸ್ಪ್ಲೇ ಆಗಬಾರ್ದು. ಸೊ ಇಲ್ಲಿ ನೋಡಿ, ವೆರಿಫೈ ಅಂಡ್ ಕ್ಯಾನ್ಸಲ್ಡ್, ಅಂಡರ್ ಸಸ್ಪೆನ್ಷನ್, ಬಯೋ ನಾಟ್ ವೆರಿಫೈಡ್, SMS ನಾಟ್ ಸೆಂಟ್, ಇಂಪ್ರಾಪರ್ ಕಾರ್ಡ್. ಸೊ ಈ ತರ 3 ಕ್ರೈಟೇರಿಯಾಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ಸಸ್ಪೆಂಡ್ ಆಗಿರುತ್ತೆ, ಇಲ್ದಿದ್ರೆ ಕ್ಯಾನ್ಸಲ್ ಆಗಿರುತ್ತೆ. ಸೊ ಈ ಒಂದು 3 ಕ್ರೈಟೇರಿಯಾಗಳು ನಿಮ್ಗೆ ನಿಮ್ಮ ಒಂದು ರೇಷನ್ ಕಾರ್ಡು ಬಂದಾಗ್ಲಿಕ್ಕೂ ಕೂಡ ಒಂದು ಸಾಧ್ಯತೆ ಇರುತ್ತೆ. ಈ ತರ ಆದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಮೂರನೇದಾಗಿ, ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿ, ಸೊ ವೀಕ್ಷಕರೇ ನಾನು ಹೇಳೋದು ಏನಂತ ಅನ್ನೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿ ಮಹಿಳೆಯರು ಫ್ರಂಟ್ ಪೇಜ್ ಅಲ್ಲಿ ಇರಬೇಕು, ಹೌದಾ? ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋ ಒಂದು ಗ್ಯಾರಂಟಿ ನಿಮ್ಗೆ ಹಣ ಬರಬೇಕು ಅನ್ನೋದಾಯ್ತಂತಂದ್ರೆ ನಿಮ್ಮ ಕುಟುಂಬದ ಮುಖ್ಯಸ್ಥರು ಹೆಣ್ಣು ಮಕ್ಕಳಾಗಿರ್ಬೇಕು, ಇಲ್ಲಿ ಗಂಡು ಆಗಿರಬಾರ್ದು. ಗಂಡ, ಇವಾಗ ಒಂದು ಕುಟುಂಬದಲ್ಲಿ 4 ಜನರು ಇದ್ದಾರೆ ಅಂತ ಅನ್ಕೊಳ್ಳಿ, ಗಂಡ ಹೆಂಡತಿ 2 ಮಕ್ಕಳು. ಸೊ ಇಲ್ಲಿ ಹೆಂಡತಿ ಕುಟುಂಬದ ಮುಖ್ಯಸ್ಥರಾಗಿರ್ಬೇಕು, ಇಲ್ಲಿ ಬ್ಯಾಕ್ ಪೇಜ್ ಅಲ್ಲಿ ಬರ್ತಾ ಇರಬಾರ್ದು. ಸೊ ನಾನು ನಿಮ್ಗೆ ಇಲ್ಲಿ ವಿತ್ ಎಕ್ಸಾಂಪಲ್ ಸಹಿತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಕುಟುಂಬದ ಮುಖ್ಯಸ್ಥರು ಗಂಡಸರು ಇರಬಾರ್ದು ಅಂತ ಹೇಳಿ ಈ ಒಂದು ಯೋಜನೆಯ ರೂಲ್ಸು. ನಾಲ್ಕನೆಯದಾಗಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂತಂದ್ರೆ ಇಲ್ಲಿ ನೋಡಿ, ಕುಟುಂಬದ ಮುಖ್ಯಸ್ಥರು ಹೆಣ್ಣು ಮಕ್ಕಳಿದ್ದಾರೆ, ಕುಟುಂಬದ ಮುಖ್ಯಸ್ಥರು, ಸರಿನಾ? ಈ ತರ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗುತ್ತೆ. ಸೊ ಈ ತರ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ನಿಮ್ಗೆ ಬರುತ್ತೆ. ಐದನೆಯದಾಗಿ, ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರು ಲಿಂಕ್ ಇದೆ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಆಧಾರ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರು ಲಿಂಕ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಇದೇ ನಂಬರು ನಿಮ್ಮ ಬ್ಯಾಂಕಿಗೂ ಕೂಡ ಲಿಂಕ್ ಇರಬೇಕಾಗತ್ತೆ. ಆರನೆಯದಾಗಿ, ನಿಮ್ಮ ಒಂದು ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಲಿಂಕ್ ಇದೆ, NPCI ಮ್ಯಾಪಿಂಗ್ ಆಗಿದೆ ಅಂತ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ.
ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಲಿಂಕ್ ಇದೆ, ನಿಮ್ಮ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಏನಿದೆ, ಆಕ್ಟಿವ್ ಇದೆ. ಸೊ ಇದು 3 ಕೂಡ ಕರೆಕ್ಟ್ ಆಗಿ ಇರಬೇಕು, ಇದೇ ತರಾನೇ ಇರಬೇಕು. ಸೊ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ, ನಿಮ್ಮ ಬ್ಯಾಂಕ್ ಸ್ಟೇಟಸ್ ಏನಿದೆ, ಆಕ್ಟಿವ್ ಇದೆಯೋ ಇನ್ ಆಕ್ಟಿವ್ ಇತ್ತಂದ್ರೆ ನಿಮ್ಗೆ ಇಲ್ಲಿ ಯಾವುದೇ ತರ ಹಣ ಬರೋದಿಲ್ಲ. ಸೊ NPCI ಮ್ಯಾಪಿಂಗ್ ಅಂತ ಹೇಳಿ ಅಂತಾರೆ ಇದಕ್ಕೆ. ಸೊ ಇದು NPCI ಮ್ಯಾಪಿಂಗ್ ಆಗಿರ್ಲೇಬೇಕು ಕಂಪಲ್ಸರಿ ಆಗಿ, ಅಂದ್ರೆ ಮಾತ್ರ ನಿಮ್ಮ ಒಂದು ಖಾತೆಗೆ ಸರ್ಕಾರಿ ಯೋಜನೆಗಳಿಂದ ಬರ್ತಾ ಇರುವಂತಹ ಹಣ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗೆ ಬರುತ್ತೆ. ಸೊ ಇದು NPCI ಅಂದ್ರೆ ಏನು ಅಂತ ಅನ್ನೋದಾಯ್ತಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. 7ನೇದಾಗಿ ಆಹಾರ ಇಲಾಖೆಯ ವೆಬ್ಸೈಟಿಗೆ ಹೋಗ್ಬಿಟ್ಟು ನಿಮ್ಮ DBT ಸ್ಟೇಟಸ್ ಅನ್ನ ನೀವು ಒಂದ್ಸತಿ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಅನ್ನೋದು ನಿಮ್ಗೆ ನಾನು ಬಹಳ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ಇವಾಗ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪೂರ್ತಿಯಾಗಿ ಫಸ್ಟ್ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಆನಂತರ ನೀವು ಚೆಕ್ ಮಾಡೋ ಸ್ಟೇಟಸ್ ಕೂಡ ನಿಮ್ಗೆ ತಿಳಿಯುತ್ತೆ, ಸರಿನಾ? ಸೊ ನಿಮ್ಮ ಒಂದು ಸ್ಟೇಟಸ್ ಆಫ್ DBT ಅನ್ನೋ ಒಂದು ಈ ಒಂದು ಪೇಜಿಗೆ ನೀವು ಹೋಗ್ಬಿಟ್ಟು ನಿಮ್ಮ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಇಲ್ಲಿ ಕಾಣ್ತಾರೋ ಕ್ಯಾಪ್ಚನ್ ಇಲ್ಲಿ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಒಂದು ಮೆಸೇಜ್ ಕೊಡುತ್ತೆ. ಅದು ಪೋರ್ಟಲ್ ನಿಂದ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ. ಈ ಮೆಸೇಜ್ ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕನ್ನಡದಲ್ಲಿ, ಕಳೆದ 3 ತಿಂಗಳುಗಳಿಂದ ನೀವು ಪಡಿತರವನ್ನು ಪಡೆಯದೇ ಇರುವುದರಿಂದ ಪ್ರಸ್ತುತ ತಿಂಗಳು DBT ಪಾವತಿಗೆ ನಿಮ್ಮನ್ನು ಪರಿಗಣಿಸಲಾಗಲಿಲ್ಲ. ಸೊ ಈ ತರ ಇದ್ದಾಗ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಬಹುದು. 3 ತಿಂಗಳು ನೀವು ರೇಷನ್ ಅನ್ನ ಪಡೆದೇ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಬಂದ್ ಆಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ 3 ತಿಂಗಳದಿಂದ ನೀವು ರೇಷನ್ ತಗೊಳ್ಳದೇ ಇದ್ರೆ ನಿಮ್ಗೆ ಅನ್ನಭಾಗ್ಯ ಯೋಜನೆಯು ಕೂಡ ಹಣ ಬರ್ತಾ ಇದ್ದಿದ್ದಿಲ್ಲ. ಸೊ ಇದು ರೂಲ್ಸ್ ಎಲ್ಲರಿಗೂ ಸೇಮೇ. 3 ತಿಂಗಳದಿಂದ ನೀವು ರೇಷನ್ ಪಡೆದೇ ಇದ್ರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಯ್ತಂದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. 8ನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಸೇಮ್ ಪೇಜ್ ಅಲ್ಲೇ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಇದು ಬೇರೆ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ್ದೇನೆ, ಇಲ್ಲಿ ಕೂಡ ನಿಮ್ಗೆ ಬೇರೆ ಒಂದು ಮಾಹಿತಿ ಸಿಗುತ್ತೆ. ಸೊ ಇಲ್ಲಿ ನೋಡಿ ಇವಾಗ ಸೇಮ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ನಾನು ನಿಮ್ಗೆ. ಇಲ್ಲಿ ಸೇಮ್ ವರ್ಷ, ತಿಂಗಳು, ರೇಷನ್ ಕಾರ್ಡ್ ನಂಬರ್ ಬೇರೆ ಹಾಕಿದ್ದೇನೆ. ನಂತರ ಇಲ್ಲಿ ಕ್ಯಾಪ್ಚನ್ ಹಾಕ್ಬಿಟ್ಟು ನೆಕ್ಸ್ಟ್ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಎಲಿಜಿಬಿಲಿಟಿ ಡೀಟೇಲ್ಸ್ ಕೊಟ್ಟಿದೆ. ಇಲ್ಲಿ ನೋಡಿ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇತ್ತಲ್ವಾ, ಅವಾಗ ತೆಗೆದಿರುವಂತ ಒಂದು ಸ್ಕ್ರೀನ್ ಶಾಟ್ ಇದು ಆನ್ಲೈನ್ ನಿಂದ. ಸೊ ಇಲ್ಲಿ ಕ್ಯಾಂಡಿಡೇಟ್ ಹೆಸರು ಇದೆ, ಅವರ ಒಂದು UID ನಂಬರ್ ಇದೆ, ರೇಷನ್ ಕಾರ್ಡ್ ದಲ್ಲಿ ಎಷ್ಟು ಜನರಿದ್ದಾರೆ ಅಂತ ಅನ್ನೋದಿದೆ, PHH ಅಂತಂದ್ರೆ ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅಂತ ಹೇಳಿ ಕಾರ್ಡ್ ಟೈಪ್ ಅದು, ನಂತರ ಕ್ವಾಂಟಿಟಿ, ಎಲಿಜಿಬಿಲಿಟಿ, ಅವರ ಒಂದು DBT ಹಣ ಅಂತಂದ್ರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಹೇಳಿ ಸರ್ಕಾರದಿಂದ ಬರುವಂತಹ ಹಣ ಅವರ ಖಾತೆಗೆ ಇಷ್ಟು ಬರ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತ ಅನ್ನೋದಾಯ್ತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಕಾರ್ಡು 1 kgಗೆ 34 ರೂಪಾಯಿ ಅಂತೆ, ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ, ಸರಿನಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ರೇಷನ್ ಅನ್ನ ಪಡೆದಿದ್ದಾರೆ, ಸರಿನಾ? ಅವರು ರೇಷನ್ ಅನ್ನ ಪಡೆದಿರೋದ್ರಿಂದ ಅವರ ಖಾತೆಗೆ 1 kgಗೆ 34 ರೂಪಾಯಿ ಅಂತೆ, ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರಿಗೆ ತಿಂಗಳು 680 ರೂಪಾಯಿ ಅವರ ಒಂದು ಖಾತೆಗೆ ಈ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಇಷ್ಟಿದೆ ಈ ಒಂದು 8ನೇ ಕಂಡೀಷನ್ ನಲ್ಲಿ. ಸೊ 9ನೇ ಕಂಡೀಷನ್ ಬಂದ್ಬಿಟ್ಟು ಇಲ್ಲಿ ನೋಡಿ ನಿಮಗೆ ಈ ಇನ್ಫಾರ್ಮೇಶನ್ ಅಂತೂ ಹೇಗೆ ತೆಗೆಯೋದು ಅಂತ ಹೇಳಿ ಗೊತ್ತಿದೆ. ಸೊ ನಾನು ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೇನೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಕಾರ್ಡು ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ, ತಿಂಗಳಿಗೆ 340 ರೂಪಾಯಿ ಬರುತ್ತೆ ಅವರ ಖಾತೆಗೆ. ಆದ್ರೆ ರೇಷನ್ ಕಾರ್ಡ್ ಡೇಟಾವನ್ನು ಆಧಾರ್ ದೃಢೀಕರಣ ಪರಿಶೀಲನೆ ಮತ್ತು NPCI ದೃಢೀಕರಣ ಪರಿಶೀಲನೆಗೆ ಕಳಿಸಲಾಗಿತ್ತು. ಆದ್ರೆ NPCI ಚೆಕ್ ವಿಫಲವಾಗಿದೆ, ಅಂದ್ರೆ NPCI ಫೇಲ್ ಆಗಿದೆ. ಇವರ ಒಂದು ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಕೂಡ ಲಿಂಕ್ ಇಲ್ಲ ಅಂತ ಹೇಳಿ ಅರ್ಥ ಇದು, ಸರಿನಾ? ಇವರ ಒಂದು ಆಧಾರ್ ಕಾರ್ಡಿಗೆ ಈ ತರ ಬಂದ್ರೆ ಇವರ ಒಂದು ರೇಷನ್ ಕಾರ್ಡಿಗೆ, ಇವರ ಒಂದು ಆಧಾರ್ ಕಾರ್ಡಿಗೆ ಯಾವ್ದು ಬ್ಯಾಂಕ್ ಲಿಂಕ್ ಇಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ ಈ ತರ ಬಂದ್ರೆ. 10ನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ AAY ಕಾರ್ಡ್ ನಲ್ಲಿ 4 ಅರ್ಹ ಸದಸ್ಯರಿಗಿಂತ ಕಡಿಮೆ ಇರುವ ಕಾರಣ ನಗದು ಪಾವತಿಗೆ, DBT ಪಾವತಿಗೆ ನಿಮ್ಮನ್ನು ಪರಿಗಣಿಸಲಾಗಲಿಲ್ಲ. ಸೊ ಈ ತರ ಇದ್ದಾಗ ನಿಮ್ಮ ಒಂದು ಕಾರ್ಡ್ ನಲ್ಲಿ 4 ಜನ ಇರಬೇಕು ಮಿನಿಮಮ್. ಸೊ ಎಲಿಜಿಬಿಲಿಟಿ ಇರೋದು 4 ಜನರು ಇದ್ರೆ ಮಾತ್ರ ಇಲ್ಲಿ ನಗದು ಹೋಗುತ್ತೆ ಅವರ ಒಂದು ಖಾತೆಗೆ. ನಂತರ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಆಹಾರ ಇಲಾಖೆಯಲ್ಲಿ ನಿಮ್ಮ ಹೆಸರಿನ ಮುಂದೆ
ಆಧಾರ್ ಸೀಡಿಂಗ್ ಆಗದೇ ಇರುವುದರಿಂದ ಪಾವತಿಗೆ ಪರಿಗಣಿಸಲಾಗಲಿಲ್ಲ. ಆಧಾರ್ ಸೀಡಿಂಗ್ ಕೂಡ ಆಗಿಲ್ಲ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಯಾವುದು ಲಿಂಕ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ನಗದು ಕೂಡ ಬರೋದಿಲ್ಲ, ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ. ಸೊ ಈ ತರ ಇದ್ದಾಗ ಬರೋದಿಲ್ಲ, ಗೃಹಲಕ್ಷ್ಮಿ ಯೋಜನೆ ಒಂದು ಕಂತು ಹಣ ಕೂಡ ನಿಮ್ಗೆ ಬರೋದಿಲ್ಲ. ಸೊ 11ನೇದಾಗಿ ಕಂಡೀಷನ್ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ. ಇದು ಮೇಲಿಂದ ನೀವು ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ. ಇಲ್ಲಿ ಕೂಡ ನಿಮ್ಗೆ ಸೇಮ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ನಿಮ್ಮ ಕಾರ್ಡು ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ, 3 ತಿಂಗಳದಿಂದ ನೀವು ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 12ನೇ ಕಂಡೀಷನ್ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನಿಮ್ಮ ಕಾರ್ಡು ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ ಮತ್ತು ಪಾವತಿ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. ಸೊ ಈ ತರ ಇದ್ದಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಎರಡೂ ಕೂಡ ಬರುತ್ತೆ. ಸೊ ಇಲ್ಲಿ ರೆಸ್ಪಾನ್ಸ್ ನಾಟ್ ಎಟ್ ರಿಸೀವ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾಟ್ ರಿಸೀವ್ಡ್ ಅಂತ ಹೇಳಿ ಏನು ಕೊಟ್ಟಿಲ್ಲ. ಸೊ ಇದುವರೆಗೂ ಇಲ್ಲಿ ಹಣ ರಿಸೀವ್ ಆಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಬರೋದಿಲ್ಲ ಅಂತ ಹೇಳಿ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಈ ತರ ಒಂದು ರೆಸ್ಪಾನ್ಸ್ ಬಂತಂದ್ರೆ ಇದು ನಿಮ್ಗೆ ಹಣ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಎರಡು ಬರುತ್ತೆ. ಇನ್ನ 13ನೇ ಕಂಡೀಷನ್ ಏನು ಅಂತಂದ್ರೆ, ನಿಮ್ಮ ರೇಷನ್ ಕಾರ್ಡ್ ಡೇಟಾವನ್ನು ಆಧಾರ್ ದೃಢೀಕರಣ ಪರಿಶೀಲನೆ ಮತ್ತು NPCI ದೃಢೀಕರಣ ಪರಿಶೀಲನೆಗೆ ಕಳಿಸಲಾಗಿದೆ. ಇಲ್ಲಿ ಕಂಪ್ಲೀಟ್ ಆಗಿಲ್ಲ ಯಾವುದು ಕೆಲಸ ಇನ್ನು. ಸೊ ಇಲ್ಲಿ NPCI ಚೆಕ್ ಫೇಲ್ಡ್ ಅಂತಾನೂ ಬಂದಿಲ್ಲ. ನಂತರ ಇಲ್ಲಿ ನಿಮ್ಗೆ ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ತರ ನಿಮ್ಮ ಒಂದು ಸ್ಟೇಟಸ್ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಒಂದು NPCI ಚೆಕ್ ಫೇಲ್ಡ್ ಅಂತ ಹೇಳಿ ಬಂತಂದ್ರೆ ಇಲ್ಲಿ ನಿಮ್ಗೆ ಹಣ ಬರೋದಿಲ್ಲ ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳ್ಬೋದು. ಆದ್ರೆ ಇದು ಅಂಡರ್ ಪ್ರೊಸೆಸ್ ನಲ್ಲಿ ಇರುತ್ತೆ. ಸೊ ಪರಿಶೀಲನೆ ಮಾಡ್ತಾ ಇರ್ತಾರೆ, ಇನ್ನು ಕಂಪ್ಲೀಟ್ ಆಗಿರೋದಿಲ್ಲ ಈ ಒಂದು ಪ್ರೊಸೆಸ್. ಈ ತರ ಇದ್ದಾಗೂ ಕೂಡ ಇದನ್ನ ಕಾದು ನೋಡ್ಬೇಕಾಗತ್ತೆ, ಇಲ್ಲಿ ಬರುತ್ತೋ ಇಲ್ವೋ ಅಂತ ಅನ್ನೋದು. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಳು ಇನ್ ಆಕ್ಟಿವ್ ನಲ್ಲಿ ಇತ್ತಂದ್ರೆ, ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಳು ಯಾವುದೂ ಇರಬಹುದು, ಇಲ್ಲಿ ಕಾಣ್ತಾ ಇರುವಂತ ಲಿಸ್ಟ್ ಅಲ್ಲಿ ಇರಬಹುದು ಅಥವಾ ಇಲ್ಲಿ ಇಲ್ಲದೆ ಇರುವಂತ ಬ್ಯಾಂಕಿನ ಹೆಸರು ಕೂಡ ಯೂಸ್ ನೀವು ಮಾಡ್ತಾ ಇದ್ರು ಕೂಡ ಬ್ಯಾಂಕ್ ಅಕೌಂಟ್ ಇನ್ ಆಕ್ಟಿವ್ ಅಲ್ಲಿ ಇತ್ತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. 15ನೇ ಕಂಡೀಷನ್, ಸೊ ಇಲ್ಲಿ ನಿಮ್ಮ ಆಧಾರ್ ಸೀಡಿಂಗ್ ಕಂಪಲ್ಸರಿಯಾಗಿ ಆಗಿರಲೇಬೇಕು. ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಲಿಂಕ್ ಅನ್ನೋದು ಕಂಪಲ್ಸರಿಯಾಗಿ ನೀವಿಲ್ಲಿ ಮಾಡಿರ್ಲೇಬೇಕು. ಅಂದಾಗಲೇ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಅದು ಅಷ್ಟೇ ಅಲ್ಲ, NPCI ಮ್ಯಾಪಿಂಗ್, ನ್ಯಾಷನಲ್ ಪೇಮೆಂಟ್ ಆಫ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಲ್ಲಿಂದ ಸರ್ಕಾರದಿಂದ ಬರುವಂತಹ ಹಣ ಯಾವುದೇ ಇರಬಹುದು, ಅದು ಆಧಾರ್ ಸೀಡಿಂಗ್ ಆಗಿರ್ಲೇಬೇಕು. ಇನ್ನ NPCI ಮ್ಯಾಪಿಂಗ್ ಕೂಡ ಆಗಿರ್ಲೇಬೇಕು. ಆಧಾರ್ ಬ್ಯಾಂಕಿಗೆ ಲಿಂಕ್ ಆಗಿರ್ಬೇಕು, NPCI ಮ್ಯಾಪಿಂಗ್ ಆಗಿರ್ಬೇಕು. ನೋಡಿ, ಕನ್ಫ್ಯೂಷನ್ ಆಗಬೇಡಿ. ಆಧಾರ್ ಸೀಡಿಂಗ್ ಅಂತಂದ್ರೆ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗೋದು, ಸರಿನಾ? NPCI ಮ್ಯಾಪಿಂಗ್ ಅಂತಂದ್ರೆ ಬ್ಯಾಂಕು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲದಕ್ಕೂ ಕೂಡ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತ ಒಂದು ಪೋರ್ಟಲ್ ಇಂದ ಅಥವಾ ಆ ಒಂದು ಇಲಾಖೆಯಿಂದ ಲಿಂಕ್ ಆಗಿರ್ಬೇಕು ನಿಮ್ಮ ಬ್ಯಾಂಕಿಗೆ. ಇವಾಗ ಸರ್ಕಾರ ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರ್ಬೇಕು ಅಂತ ಹೇಳಿ ಅರ್ಥ, ಅದು ಅಷ್ಟೇ. ಸೊ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ ಅರ್ಥ. ಸೊ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ಮತ್ತು ಬ್ಯಾಂಕ್ ಅಕೌಂಟ್ ಖಾತೆಯಲ್ಲಿ ಎರಡೂ ಹೆಸರುಗಳು ಸೇಮ್ ಆಗಿರ್ಬೇಕು. ಒಂದು ವೇಳೆ ಇಲ್ಲಿ ABCD ಅಂತ ಇರುತ್ತೆ, ಇಲ್ಲಿ ABCDEF ಅಂತ ಇರುತ್ತೆ. ಸೊ ಈ ತರ ಇದ್ದಾಗ ಮಿಸ್ ಮ್ಯಾಚ್ ಇರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರೋ ಡೇಟಾ ನಂತರ ಅಕೌಂಟ್ ನಲ್ಲಿ ಇರುವಂತ ಡೇಟಾ ಮಿಸ್ ಮ್ಯಾಚ್ ಆದಾಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. 18ನೇ ಕಂಡೀಷನ್ ಏನು ಅಂತಂದ್ರೆ, ಇವಾಗ ನೋಡಿ ಅರ್ಥ ಮಾಡ್ಕೊಳ್ಳಿ. ಮದುವೆ ಮುಂಚೆ ಬ್ಯಾಂಕ್ ಖಾತೆ ಬೇರೆ ಇರುತ್ತೆ. ಸೊ ಅವಾಗ ಗ್ರಾಮೀಣ ಬ್ಯಾಂಕ್ ಅಂತ ಇಟ್ಕೊಳ್ಳಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಟೋಟಲ್ ಯಾವುದೋ ಒಂದು ಗ್ರಾಮೀಣ ಬ್ಯಾಂಕ್ ಅಂತ ಇಟ್ಕೊಳ್ಳಿ. ಅದರ ನಂತರ ನೀವು ಮದುವೆ ನಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ತೀರಾ. ಹಾಕೋಕ್ಕೂ ಮೊದಲು ರೇಷನ್ ಕಾರ್ಡ್ ನಲ್ಲಿ ನೀವು ಗಂಡನ ಮನೆಯಲ್ಲಿ ಸೇರ್ಕೋಬೇಕಾಗತ್ತೆ. ತವರು ಮನೆಯಲ್ಲಿ ಇರುವಂತಹ ರೇಷನ್ ಕಾರ್ಡ್ ದಲ್ಲಿ ನಿಮ್ಮ ಹೆಸರು ಇರುತ್ತೆ, ಅಲ್ಲಿಂದ ರಿಮೂವ್ ಆಗಿಬಿಟ್ಟು ಗಂಡನ ಮನೆಯ ರೇಷನ್ ಕಾರ್ಡ್ ದಲ್ಲಿ ನೀವು ಸೇರ್ಪಡೆ ಆದಾಗ ನಿಮ್ಮ ಒಂದು ಹೆಸರು ರೇಷನ್ ಕಾರ್ಡ್ ದಲ್ಲಿ ಬಂದಾಗ, ಸೊ ಇವಾಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತೀರಾ. ಅವಾಗ ನೀವು ಬೇರೆಯ ಒಂದು ಬ್ಯಾಂಕ್ ಖಾತೆಯನ್ನ ಓಪನ್ ಮಾಡ್ತೀರಾ. ಅದು SBI ಆಗಿರ್ಬೋದು ಅಥವಾ ICICI ಬ್ಯಾಂಕ್ ಆಗಿರ್ಬೋದು, HDFC ಆಗಿರ್ಬೋದು. ಸೊ ನಿಮ್ಮ ಒಂದು ಮದುವೆಗೆ ಮುಂಚೆ ಲಿಂಕ್ ಆಗಿರುವಂತ ಒಂದು ಬ್ಯಾಂಕು ನಿಮ್ಮ ಆಧಾರ್ ಕಾರ್ಡಿಗೆ ಅದು ಗ್ರಾಮೀಣ ಬ್ಯಾಂಕ್ ಆಗಿರುತ್ತೆ. ನೀವು ಮದುವೆ ನಂತರ
ಬೇರೆ ಬ್ಯಾಂಕ್ ಅನ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡ್ಲಿಕ್ಕೆ ಕೊಟ್ಟಾಗ ಅವಾಗೂ ಕೂಡ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಅವಾಗಿರೋ ಮೊಬೈಲ್ ನಂಬರು, ಅವಾಗಿರೋ ಬ್ಯಾಂಕಿನ ಹೆಸರು ಇದೆರಡು ಬೇರೆ ಬೇರೆ ಇರೋದ್ರಿಂದ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ಸೊ ನಾನು ಹೇಳಿರೋದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ನಂತರ ಇಲ್ಲಿ 19ನೇ ಕಂಡೀಷನ್ ಏನು ಅಂತಂದ್ರ, ನಿಮ್ಮ ಹತ್ರ 7 ಎಕರೆಗಿಂತ ಜಾಸ್ತಿ ಭೂಮಿ ಇರಬಾರ್ದು. ರೈತರಾಗಿದ್ರೆ 7 ಎಕರೆಗಿಂತ ಜಾಸ್ತಿ ಭೂಮಿ ಇರಬಾರ್ದು, ಕರಿ ಹೊಲ ಇರಬಾರ್ದು. ಸೊ ನಂತರ 4 ಗಾಲಿಗಳ ವೈಟ್ ಬೋರ್ಡ್ ಗಾಡಿಗಳು ಯಾವುದು ಇರಬಾರ್ದು, ಬಸ್ಸು, ಲಾರಿ, ಕಾರು. ಸೊ ಈ ತರ ಇದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. 20ನೇದಾಗಿ ಕಂಡೀಷನ್, ನೀವು ಯಾವುದು ಸರ್ಕಾರಿ ನೌಕರಿ ಹೊಂದಿರಬಾರ್ದು, ನೌಕರಿದಾರರಾಗಿರಬಾರ್ದು, ನಂತರ GST ಕಟ್ತಿರಬಾರ್ದು. ಸೊ ಈ ತರ ಎಲ್ಲ ಕಂಡೀಷನ್ಗಳು ಇದಾವೆ. ಈ 20 ಕಂಡೀಷನ್ ಗಳನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅವಾಗ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಸೊ ವೀಕ್ಷಕರೇ, ನಾನು ಹೇಳಿರೋ ಎಲ್ಲಾ ಮಾಹಿತಿಗಳು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ 1 ಕಂತು ಬಂದು 2 ಕಂತು ಬಂತು, ಇಲ್ದಿದ್ರೆ 1 ರಿಂದ 18 ಕಂತು ಯಾಕೆ ಬಂದಿರುತ್ತೆ ಅನ್ನೋದಕ್ಕೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಅರ್ಥ ಆಗಿರುತ್ತೆ. ಮಧ್ಯದಲ್ಲಿ ಓಡಿಸಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರೋದೇ ಇಲ್ಲ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.